ಕೊರೋನಾ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರೋಗ ಲಕ್ಷಣ ಇರುವಂತಹ ವ್ಯಕ್ತಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ್ಯಾವ ವ್ಯಕ್ತಿಗಳಲ್ಲಿ ರೋಗ ಲಕ್ಷಣಗಳಿದಾವೆ ಅಂತವರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಕೊಪ್ಪಳ ಡಿಎಚ್ಒ ಲಿಂಗರಾಜ್ ಟಿ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಮುನ್ನೆಚ್ಚರಿಕೆ ಸೂಚನೆಯನ್ನ ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೇಸ್ಗಳು ಈವರೆಗೆ ಪತ್ತೆಯಾಗಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 150ಕ್ಕೂ ಹೆಚ್ಚು ವೆಂಟಿಲೇಟರ್ಗಳಿವೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ನಾವು ತಯಾರಿಯಲ್ಲಿದ್ದೀವಿ ಅಂತ ಕೊಪ್ಪಳದ ಜಿಲ್ಲಾ ಆರೋಗ್ಯ ಅಧಿಕಾರಿ ಲಿಂಗರಾಜ್ ಟಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. 150 ವೆಂಟಿಲೇಟರ್ಗಳಿದ್ದಾವೆ. ವೆಂಟಿಲೇಟರ್ಗಳನ್ನು ಕೂಡ ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಒಂದು ವೇಳೆ ಕೋವಿಡ್ ಪಾಸಿಟಿವ್ ಇರುವಂತಹ ವ್ಯಕ್ತಿಗಳು ಅಥವಾ ಯಾರಲ್ಲಾದರೂ ಪಾಸಿಟಿವ್ ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಸಿದ್ಧರಿದ್ದೀವಿ, ಎಲ್ಲ ಸ್ಥಿತಿಗಳನ್ನು ಎದುರಿಸೋದಕ್ಕೆ ಸಿದ್ಧರಿದ್ದೀವಿ ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ನಮ್ಮ ಕೊಪ್ಪಳ ಪ್ರತಿನಿಧಿ ಡಿಎಚ್ಒ ಲಿಂಗರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ಈಗಾಗಲೇ ರಾಜ್ಯಾದ್ಯಂತ ಕೋವಿಡಲ್ಲಿ ಪ್ರಾರಂಭವಾಗಿರುತ್ತದೆ. ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಈಗಾಗಲೇ ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧ ಸರ್ಕಾರಿ ಆಸ್ಪತ್ರೆಗಳಾಗಲೇ ಸಿದ್ಧತೆ ಮಾಡಿಕೊಂಡಿರ್ತದೆ. ಸ್ವತಃ ನಮ್ಮ ಜೊತೆ ಕೊಪ್ಪಳದ ಏನು ಡಿಎಚ್ಒ ಆದಂಥ ಲಿಂಗರಾಜ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕೋವಿಡಲ್ಲೇ ಈಗಾಗಲೇ ಪ್ರಾರಂಭವಾಗಿರುತ್ತದೆ ಮತ್ತು ಭಾಳಷ್ಟು ಜನರಲ್ಲಿ ಆತಂಕ ಮೂಡಿರುತ್ತದೆ. ಸ್ವತಃ ನಮ್ಮ ಜೊತೆ ಲಿಂಗರಾಜ್ ಸರ್ ಇದ್ದಾರೆ, ಮಾತಾಡೋಣ. ಸರ್, ಈಗ ಕೋವಿಡಲ್ಲಿ ಮತ್ತೆ ಪ್ರಾರಂಭವಾಗಿರ್ತದೆ, ಭಾಳಷ್ಟು ಜನರಲ್ಲಿ ಆತಂಕ ಇರುತ್ತದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಕೋವಿಡ್ ಅಲ್ಲೇ ಅಂತ ಹೇಳೋದಕ್ಕಿಂತನೂ ನಮ್ಮ ಪಕ್ಕದ ರಾಜ್ಯದಲ್ಲಿ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ಜನರಲ್ಲಿ ಮತ್ತೆ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಆ ರೀತಿಯ ಅಲೆ ಅಂತ ಹೇಳಿ ಸಾಮಾನ್ಯ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸತಕ್ಕಂಥ ಅಗತ್ಯ ಇಲ್ಲ. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾಗಿ ಜಿಲ್ಲಾಡಳಿತ ಇಲ್ಲಿನೂ ನಮ್ಮ ಇಲಾಖೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಂತ ನಿರ್ದೇಶನ ನೀಡಿದೆ, ಅದಂತ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಸೊ ಮೊದಲನೇ ಬಾರಿಗೆ ಕೋವಿಡ್ ಅಲೆಯನ್ನು ನಾವು ಎದುರಿಸಬೇಕಾದ್ರೆ ನಮಗೆ ಅನುಭವದ ಕೊರತೆ ಇತ್ತು ಮತ್ತು ಎಕ್ವಿಪ್ಮೆಂಟ್ಸ್ಗಳ ಕೊರತೆ ಇತ್ತು. ಈಗಾಗಲೇ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ಇಂತಹ ಪ್ಯಾಂಡಮಿಕ್ಗಳು ಬಂದರೂ ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಸೊ ಈಗ ನೀವು ಕೇಳ್ತಕ್ಕಂಥ ವೆಂಟಿಲೇಟರ್ಗಳ ನಂಬರ್ಗಳಿರ್ಬೋದು, HFNCಗಳಿರ್ಬೋದು, ಆಕ್ಸಿಜನ್ ಜನರೇಟರ್ ಪ್ಲ್ಯಾಂಟ್ಗಳಿರ್ಬೋದು, ಮತ್ತು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಗಳಿರ್ಬೋದು, ಪ್ಲಸ್ ಜಂಬೋ ಸಿಲಿಂಡರ್ಸು, ಡ್ಯೂರಾ ಸಿಲಿಂಡರ್ಸ್ ಎಲ್ಲ ಎಕ್ವಿಪ್ಡ್ ಇದೆ. ಸೊ ಈಗಾಗಲೇ ನಮಗೆ HR ಈಗಾಗಲೇ ನಮ್ಮಲ್ಲಿ ತುಂಬಿಕೊಂಡಿದ್ದೀವಿ. ಅಂಥ ಸಂದರ್ಭ ಬಂತಂದರೆ HR ನಮಗೆ ಬೇಕಾಗ್ಬೋದು. ಈಗಾಗಲೇ ಕಳೆದ 1 ವರ್ಷದಿಂದ ನಾವು ಕೋವಿಡಲ್ಲಿ ನಾವು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾಯಿದ್ವಿ. RT-PCR ಸ್ಯಾಂಪಲನ್ನು ಯಾವ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂತ ಇರುತ್ತೆ ಅಂಥವಕ್ಕೆ ಮಾಡ್ತಾಯಿದ್ವಿ. ಯಾವುದೇ ರೀತಿಯ ಕೋವಿಡ್ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಅದೇ ರೀತಿಗೆ ಜಿಲ್ಲೆಯಲ್ಲಿಂದ ಬೇರೆ ಕೇರಳದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗಿರ್ತಾರೆ, ಅವ್ರನ್ನ ಟೆಸ್ಟ್ ಮಾಡುವಂಥ ಕೆಲಸ ಏನಾದರೂ ಆಗ್ತಾಯಿದೆ? ಕೇವಲ ಮಾಲೆ ಹಾಕ್ಕೊಂಡು ಹೋಗಿ ಬಂದಿರೋರು ಅಂತಲ್ಲ, ಯಾರೇ ಆಗಲಿ ಕೇರಳ ರಾಜ್ಯಕ್ಕೆ ಹೋಗಿ ಬಂದಂಥವ್ರಿಗೆ ಬಂದ ಮೇಲೆ ಏನಾದರೂ ರೋಗ ಲಕ್ಷಣಗಳು ಕಂಡು ಬಂದರೆ ಅವರನ್ನು ನಾವು ಪರೀಕ್ಷೆ ಮಾಡ್ತಕ್ಕಂಥ ನಿರ್ದೇಶನವನ್ನು ಈಗಾಗಲೇ ನಮ್ಮೆಲ್ಲ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಮತ್ತು ಯಾರು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇರ್ತಾರೆ ಅವ್ರು ಬಂದ ಮೇಲೆ ಅವ್ರಿಗೆ ಏನಾದರೂ ರೋಗ ಲಕ್ಷಣಗಳಿತ್ತು ಅಂತಂದರೆ, ಸೊ ಅದು ಪಾಸಿಟಿವ್ ಬಂತಂದರೆ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ಕೊಡ್ತೀವಿ. ಈಗಾಗಲೇ ನಿನ್ನೆ ನೋಡ್ತಾ ಇದ್ವಿ ಮಾಹಿತಿ, ಮದ್ದೂರಲ್ಲೊಂದು JNV ಒಂದು ವೇರಿಯಂಟ್ ಅಂತ ಹೇಳಿ. ಇಲ್ಲ, ಅದು ಸುಳ್ಳು ಮಾಹಿತಿ. ಯಾಕೆ ಅಂತಂದರೆ ಲ್ಯಾಬಲ್ಲಿ ನಾವಿಲ್ಲಿ ಪರೀಕ್ಷೆ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅಂತ ಅಷ್ಟೇ ಗೊತ್ತಾಗುತ್ತೆ. ಕೋವಿಡ್ ಪಾಸಿಟಿವ್ ಅಂತ ಬಂದಮೇಲೆ ಯಾವ ಸ್ಯಾಂಪಲ್ನ ಪಾಸಿಟಿವ್ ಪ್ರಕರಣವನ್ನು ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ಬೇಕಂತ ಹೇಳಿ ನಿರ್ದಿಷ್ಟವಾದ ನಿರ್ದೇಶನಗಳನ್ನು, ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೇ ಇಲ್ಲಿವರೆಗೂ JN1 ಪ್ರಕರಣ ಕಂಡು ಬಂದಿರೋದಿಲ್ಲ. ಜಿಲ್ಲಾಸ್ಪತ್ರೆ ಸೇರಿದಂತೆ ಬೇರೆ ಬೇರೆ ಕಡೆ ಎಷ್ಟು ಬೆಡ್ಗಳ ವ್ಯವಸ್ಥೆ ಆಗಿರುತ್ತೆ? ಅದೇ ರೀತಿಯಾಗಿ ಏನು ವೆಂಟಿಲೇಟರ್ ವ್ಯವಸ್ಥೆ? ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋಂತೆ 1542 ಬೆಡ್ಗಳಿದ್ದಾವೆ. ಬಟ್ ಕೋವಿಡ್ ಆಸ್ಪತ್ರೆಗೆ ಅಂತಂತ ಹೇಳಿ ಈಗಾಗಲೇ ನಾವು ಜಿಲ್ಲಾಸ್ಪತ್ರೆಯಲ್ಲಿ ಈ ಹಿಂದೆ ಮಾಡಿದ್ದು ನಿಮಗೆ ಗೊತ್ತಿದೆ. 100 ಬೆಡ್ಗಳನ್ನು ಮಾಡಿದ್ವಿ, ICU ಬೆಡ್ಗಳನ್ನು ಮಾಡಿದ್ವಿ. ICUನಲ್ಲಿ ಮತ್ತು ವಿತ್ ಆಕ್ಸಿಜನ್ನು ವಿತ್ ವೆಂಟಿಲೇಟರ್ ಸಪೋರ್ಟನ್ನು ಮಾಡ್ಕೊಂಡ್ವಿ. ಗಂಗಾವತಿಯಲ್ಲೂ ಮಾಡಿದ್ವಿ, ಯಲಬುರ್ಗದಲ್ಲೂ ಮಾಡಿದ್ವಿ. ಸೊ ಈಗಾಗಲೇ ನಮಗೆ ಬೆಡ್ಗಳದು ಈಗಾಗಲೇ ಇದೆ, ನಿರ್ದಿಷ್ಟವಾದ ಇಷ್ಟೇ ಬೆಡ್ಗಳನ್ನು, ಯಾವ ಅವಶ್ಯಕತೆಗೆ ಅನುಗುಣವಾಗಿ ಬೆಡ್ಗಳ ಸಂಖ್ಯೆಗಳನ್ನು, ICUಗಳನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಸರ್, ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಯಾಕಂದರೆ ಭಾಳಷ್ಟು ಆತಂಕ ಇರೋದು. ಇದ್ರ ಜೊತೆಗೆ ನೀವು ಏನಾದರೂ ಕೊಪ್ಪಳದ ಜಿಲ್ಲಾಸ್ಪತ್ರೆ ಅಥವಾ DHO ಆಗಿ ಏನು ಹೇಳಕ್ಕೆ? ಅಲ್ಲ, ಕೊಪ್ಪಳ ಜನಗಳೆಲ್ಲ ಅಂತಾರೆ, ಎಲ್ಲ ರಾಜ್ಯದ ಜನಗಳೆಲ್ಲಾದ್ರೂ
ಕೋವಿಡ್ ಬಗ್ಗೆ ಭಯಭೀತರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವ ರೀತಿ ಅಂತಂದರೆ ಸಾರ್ವಜನಿಕವಾಗಿ ಜನಗಳೇನಂದರೆ ಎಸ್ಪೆಷಲಿ ಕೋಮಾರ್ಬಿಡಿಟೀಸ್ ಇರೋರು, ಏಜ್ಡ್ ಇರೋರು, ಸೊ ಜನಸಂದಣಿ ಜಾಗಗಳಲ್ಲಿ ಹೆಚ್ಚಾಗಿ ಓಡಾಡಬೇಡ್ರಿ ಅಂತ ಹೇಳೋದು. ಸೊ ಅಕಸ್ಮಾತ್ ನಮಗೇನಾದರೂ ರೋಗ ಲಕ್ಷಣಗಳು ನೆಗಡಿ, ಕೆಮ್ಮು, ಜ್ವರ ಏನಾದರೂ ಇತ್ತು ಅಂತಂದರೆ ಮಾಸ್ಕ್ ಹಾಕ್ಕೊಳ್ರಿ, ಹೊರಗೆ ಬರಬೇಡ್ರಿ, ನೀವೇ ಮನೇಲಿಡ್ರಿ, ಚಿಕಿತ್ಸೆ ತೊಗೊಂಡು ಗುಣಮುಖರಾದಮೇಲೆ ಮತ್ತೆ ಹೊರಗೆ ಬರ್ರಿ ಅಂಥೇಳಿ ಸಾಮಾನ್ಯವಾಗಿ ಯಾವ ನೆಗಡಿ, ಕೆಮ್ಮು, ಜ್ವರ ಪ್ರಕರಣಗಳಿಗೂ ತಿಳಿಸ್ತಕ್ಕಂಥ ನಿರ್ದೇಶನಗಳನ್ನು ಇದರಲ್ಲೂ ನಾವು ನೀಡೋಕೆ ಬಯಸ್ತೀವಿ. ಇವಿಷ್ಟು ಅಂದರೆ ಡಾಕ್ಟರ್ ಡಿ ಎಚ್ ಲಿಂಗರಾಜ್ ಅವರು ಮತ್ತು ಏನೇ ಆಗಲಿ ಭಯ ಬೇಡ, ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿ. ಆಗಲೇ ಏನಂದರೆ ನಮ್ಮ ಕೊಪ್ಪಳ ಸೇರಿದಂತೆ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ, ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿರೋದು ಅಂತೇಳಿ ಲಿಂಗರಾಜ್ ಸರ್ ಹೇಳಿರೋದು ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನಾಗರಾಜ್, ಟಿ ನ್ಯೂಸ್ ಕೊಪ್ಪಳ.